ನಮ್ ಲಕ್ಷ್ಮಿ ತರ ಒಳ್ಳೆ ಸೊಸೆ ಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ತಿದ್ದೆ, ಅಂತೂ ಎಲ್ಲ ಸರಿ ಹೋಯ್ತು. ಅದಕ್ಕೆ ಹೇಳೋದು ದುಡುಕ್ಬಾರ್ದು ಅಂತ. ಹೌದಪ್ಪ, ಈಗಿನ ಕಾಲದಲ್ಲಿ ಇಂಥ ಎಷ್ಟು ಕೇಸ್ ನೋಡಿಲ್ಲ ನಾವು. ಅತ್ತೆ ಮಾವನ್ನ ಹೊರಗೆ ಹಾಕಿ ಗಂಡನ ಜೊತೆ ನಾನು ಒಬ್ಳೇ ಇರಬೇಕು ಅನ್ನೋ ಸೊಸೆರು ಎಷ್ಟೋ ಜನ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಸೊಸೆರು ಎಷ್ಟೋ ಬೆಸ್ಟ್ ಅಲ್ವಾ? ಅದಕ್ಕೆ ಹೇಳೋದು ಕುಲ, ಗೋತ್ರ, ಆಸ್ತಿ, ಅಂತಸ್ತು ಎಲ್ಲ ನೋಡಿ ಮನೆ ತುಂಬಿಸ್ಕೋಬೇಕು ಅಂತ. ಲವ್ ಗಿವ್ ಅಂತ ನಾವು ಒಪ್ಪಿಗೆ ಕೊಟ್ರೆ ಅಷ್ಟೇ, ಕೊನೆಗೆ ಲಲಿತಂಗ್ ಬಂದಿದ್ದ ಸ್ಥಿತಿನೇ ನಮಗೂ ಬರೋದು. ಗೌರಕ್ಕ, ಸಾಕು, ಸ್ವಲ್ಪ ಮಾತು ನಿಲ್ಲಿಸ್ತೀರಾ ನೀವು? ನನ್ಗೇನು ಆಗ್ಬಾರ್ದಾಗಿಲ್ಲ, ಮಗ ಸೊಸೆ ಚೆನ್ನಾಗೇ ಇದ್ದಾರೆ. ಮಗನ್ ಮದುವೆ ಆಗಿ ಇನ್ನೂ 2 ತಿಂಗಳಾಗಿರೋದು. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ನೆನ್ಪಿರ್ಲಿ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ನನ್ ಸೊಸೆನು ನಿನ್ ಸೊಸೆ ತರ ಮಗನ್ ಕರ್ಕೊಂಡು ಓಡೋಗ್ತಾಳೆ ಅಂತನಾ? ಅಂಥದಕ್ಕೆಲ್ಲ ಅವಕಾಶನೇ ಇಲ್ಲ. ಅವಳೇನು, ಅವಳ ಸಂಸ್ಕಾರ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ದುರ್ಬಿನ್ ಹಾಕೊಂಡು ಹುಡುಕಿದ್ರು ಇಷ್ಟೊಳ್ಳೆ ಸೊಸೆ ಎಲ್ಲೂ ಸಿಗಲ್ಲ. ನಾನೇನು ಸುಮ್ಮನೆ ಕಣ್ಣಿಗೆ ಕಂಡಿದ್ನೆಲ್ಲ ತಂದು ಮಗನ ಕಟ್ಟಿಲ್ಲ. ಆಸ್ತಿ, ಅಂತಸ್ತು, ಸ್ಥಿತಿ, ಗತಿ ಎಲ್ಲ ನೋಡೇ ತಂದಿರೋದು. ಸುಮ್ಮನೆ ನನ್ನ ಸೊಸೆ ಬಗ್ಗೆ ಏನೇನೋ ಮಾತಾಡ್ಬೇಡ. ಅತ್ತೆ, ಹೋಗ್ಲಿ ಬಿಡಿ, ಇವಾಗ ಯಾಕದೆಲ್ಲ ಮಾತು? ನೀವು ಸ್ವಲ್ಪ ಸುಮ್ಮನೆ ಇರಿ. ಅಯ್ಯೋ, ಅವಳೆಲ್ಲಮ್ಮ ಸುಮ್ಮನಿರ್ತಾಳೆ? ಅವಳೇನು ಅಂತ ಎಲ್ಲರಿಗೂ ಗೊತ್ತು. ನೋಡು ಗೌರಿ, ಎಲ್ಲರ ಮನೆ ದೋಸೆ ತೂತೆ, ತಪ್ಪಾಗಲ್ಲ ಅಂತ ಬೀಗ್ಬೇಡ. ಅಯ್ಯ, ಬೀಗ್ತೀನಿ ಕಣೆ. ಒಳ್ಳೆ ಸೊಸೆ ಸಿಕ್ಕಿದಾಳೆ, ಮನೆಗ್ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ, ಮಗನ್ ಚೆನ್ನಾಗಿ ನೋಡ್ಕೋತಾಳೆ. ಅಷ್ಟೇ ಅಲ್ಲದೆ ತಾನು ದುಡ್ದಿರೋ ಸಂಬಳನೆಲ್ಲ ನನ್ನ ಕೈಗೆ ತಂದು ಕೊಡ್ತಾಳೆ. ಇಷ್ಟೆಲ್ಲ ಇರೋವಾಗ ಬೀಗ್ದೆ ಇನ್ನೇನೆ ಮಾಡ್ಲಿ? ಲಕ್ಷ್ಮಿ ಮನೆಯವರು ಆಗರ್ಭ ಶ್ರೀಮಂತರು, ಅವಳಿಗೆ 75,000 ಸಂಬಳ ಬರುತ್ತೆ ಅಂತ ಸುಳ್ಳು ಹೇಳಿದ್ಯಾ? ಅಷ್ಟು ಸಾಲದು ಅಂತ ಆ 75,000 ಅವ್ರ ಮನೆಗೆ ಕೊಡದೆ ಗಂಡನ ಮನೆಗೆ ಕೊಡ್ತಾಳೆ ಅಂತ ಕತೆ ಕಟ್ಟಿದ್ಯಾ? ನೋಡೋಣ ನೋಡೋಣ ಎಷ್ಟು ದಿನ ಹೀಗೆ ಇರುತ್ತೆ ಅಂತ. ನಾನು ಸಾಯ ತನಕ ನನ್ನ ಮನೆ ಎರಡಾಗಲ್ಲ. ಇವತ್ತೆಲ್ಲರ ಎದುರುಗಡೆ ಚಾಲೆಂಜ್ ಮಾಡ್ತಾ ಇದ್ದೀನಿ, ನಾನಾ ನೀನಾ ಅಂತ. ಒಂದು ವೇಳೆ ನನ್ನ ನಂಬಿಕೆ ಸುಳ್ಳಾದ್ರೆ ನಿನ್ ಕಾಲ ಕ್ಷಮೆ ಕೇಳ್ತೀನಿ, ಸರಿನಾ? ಬಾ ಲಕ್ಷ್ಮಿ, ಹೋಗೋಣ. ಅತ್ತೆ, ಬಾಮ್ಮ. ಗೌರಕ್ಕ, ಗೌರಕ್ಕ, ನಿಂತ್ಕೊಳ್ಳಿ ಗೌರಕ್ಕ. ಇನ್ಯಾವತ್ತೂ ಆ ಲಲಿತಾ ಮನೆ ಕಡೆ ಕಾಲು ಹಾಕಲ್ಲ ನಾನು. ಕಾಲಿರ್ಲಿ, ತಲೆ ಕೂಡ ಇಟ್ಟು ಮಲ್ಕೊಳ್ಳಲ್ಲ. ನೋಡು ಹೇಗ್ ಮಾತಾಡ್ತಾಳೆ ಅಂತ. ಹೋಗ್ಲಿ ಬಿಡಿ ಅತ್ತೆ, ಏನೋ ಮಾತಿಗೆ ಮಾತು ಬೆಳೆದು ಆ ಥರ ಹೇಳಿದ್ದಾರೆ, ನೀವು ಬೇಜಾರು ಮಾಡ್ಕೋಬೇಡಿ. ಅವಳು ಮಾತಾಡಿದ್ದು ನಿನ್ ಬಗ್ಗೆ ಲಕ್ಷ್ಮಿ, ಅದು ಹೆಂಗ್ ಬಿಟ್ಬಿಡಕ್ಕಾಗತ್ತೆ? ಅದು ಅವಳು ಸೊಸೆನ ನಿನಗೆ ಹೋಲಿಸ್ಕೊಂಡು. ನೀನೇ ಹೇಳು, ಹೇಳ್ದೆ ಕೇಳ್ದೆ ತಾಯಿಯಿಂದ ಮಗನ ದೂರ ಮಾಡಿ ಇರೋ ಬರೋ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಮಾಡ್ಕೋಬೇಕು ಅಂತ ಹೇಳೋ ಅವಳ ಸೊಸೆಯಲ್ಲಿ ತಾನು ದುಡ್ದಿರೋ ದುಡ್ಡನ್ನೆಲ್ಲ ತನ್ನ ಗಂಡಂಗೆ ಕೊಡ್ತೀನಿ ಅಂತ ಹೇಳೋ ನೀನೆಲ್ಲಿ? ಸುಮ್ಮನೆ ಹೇಳ್ಬೇಕು ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾಳೆ. ಅಲ್ಲ, ನಾವೇನವಳು ಕೆಟ್ಟದಾಗ್ಲಿ ಅಂತ ಹೇಳಿದ್ವಾ? ಏನೋ ಫ್ರೆಂಡು ಅಂತ ಕನ್ಸರ್ನಲ್ಲಿ ಹೇಳಿದ್ರೆ ನನಗೆ ತಿರುಗಿ ಮಾತಾಡ್ತಾಳೆ. ಅವಳಿಗೆ ನಿನ್ನಷ್ಟು ಒಳ್ಳೆ ಸೊಸೆ ಸಿಕ್ಕಿಲ್ಲ ಅಂತ ಹೊಟ್ಟೆ ಕಿಚ್ಚು, ಅದಕ್ಕೆ ಹಿಂಗ ಆಡ್ತಾಳೆ. ಅವ್ರಿಗೆ ಏನು ಅನ್ನಿಸ್ತೋ ಏನೋ, ನೀವು ಯೋಚನೆ ಮಾಡಬೇಡಿ, ಬಿಟ್ಬಿಡಿ ಅತ್ತೆ. ಅನ್ಸೋದಕ್ಕೆ ಅವಳು ಮಾಡ್ಕೊಂಡಿರೋ ಕರ್ಮ. ಯಾರ ಹತ್ರನೂ ಹೇಳ್ದೆ ಕೇಳ್ದೆ ವಿಚಾರಿಸ್ದೆ ಮನೆಗೆ ಸೊಸೆ ಕರ್ಕೊಂಬಂದ್ರೆ ಹಿಂಗೆ ಆಗೋದು.
ಅದಕ್ಕೆ ಹೇಳೋದು ಮನೆತನ ಸಂಸ್ಕಾರ ಎಲ್ಲ ಮುಖ್ಯ ಆಗತ್ತೆ ಅಂತ. ಅವಳು ಆಡಿರೋ ಮಾತುಗಳು ಇನ್ನೂ ನನ್ನ ಕಿವಿಲಿ ಗುಯ್ಗುಡ್ತಾ ಇದೆ. ಸೊಸೆನ ಸರಿಯಾಗಿ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ನನಗೆ ಹೇಳ್ತಾಳೆ. ನನಗೇನಾದ್ರೂ ಅವಳ ತರ ಮೋಸ ಮಾಡಿ ಸುಳ್ಳು ಹೇಳೋ ಸೊಸೆ ಸಿಕ್ಕಿದ್ದಿದ್ರೆ ಅವಳ ಬಣ್ಣ ಬಯಲಾಗಿದ್ದ ದಿವ್ಸನೇ ಕತ್ತಿಡ್ದು ಆಚೆ ದಬ್ಬುತ್ತಿದ್ದೆ. ಕೈ ತುಂಬ ಸಂಪಾದನೆ ಮಾಡೋ ಸೊಸೆನ ನನ್ನ ಮನೆಗೆ ತುಂಬಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಅಮ್ಮಂಗೆ ನೆಲದ ಮೇಲೆ ಕಾಲು ನಿಲ್ತಾ ಇಲ್ಲ. ಇನ್ನು ಇದೆಲ್ಲ ಸುಳ್ಳು ಅಂತ ಗೊತ್ತಾದರೆ ಆಕಾಶ ಭೂಮಿನ ಒಂದು ಮಾಡಿಬಿಡ್ತಾರೆ. ಅವಾಗೇನು ಮಾಡ್ತೀಯಾ? ಇನ್ನೊಬ್ರಿಗೂ ನಾನು ತುಂಬ ಇಷ್ಟ ಆಗಿದ್ದೀನಿ. ಯಾರಿಗೆ? ನಿಮ್ಮ ಅಮ್ಮನಿಗೆ. ನಾನು ಹಾಕಿರೋ ಕಂಡೀಷನ್ ಎಲ್ಲ ಒಪ್ಕೊಂಡಿದ್ದಾರೆ. ಸ್ವಂತ ಮನೆ ಅಲ್ಲ, ಬರೋ ಸಂಬಳನೂ ಮನೆಗೆ ಕೊಡಲ್ಲ ಅನ್ನೋದು ಗೊತ್ತು. ಇದೆಲ್ಲ ಗೊತ್ತಿದ್ದು ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದಮೇಲೆ ನಿಮ್ಮ ಹಾಗೆ ಅವ್ರಿಗೂ ನಾನು ತುಂಬಾ ಇಷ್ಟ ಆಗೈತೆ. ಲಕ್ಷ್ಮಿ, ನೀನ್ಯಾಕಮ್ಮ ಗಾಬರಿ ಆಗಿದ್ಯಾ? ನೀನು ಬಂಗಾರದಂತ ಸೊಸೆ, ಯಾವುದೋ ಕಾಗೆ ಬಂಗಾರಕ್ಕೆಲ್ಲ ಹೋಲಿಕೆ ಮಾಡ್ಕೋಬೇಡ. ಅತ್ತೆ, ಹೋಗು, 2 ಲೋಟ ಜ್ಯೂಸ್ ಮಾಡ್ಕೊಂಡ್ ಬಾ. ಮಾತಾಡಿ ಮಾತಾಡಿ ಹೊಟ್ಟೆ ಎಲ್ಲ ಉರಿದೋಗಿದೆ. ಹಾಯ್ ಹರಿ ಸರ್, ಇನ್ನೂ ಹೊರಟಿಲ್ವಾ? ಇನ್ನೊಂದು 10 ನಿಮಿಷ ಹೊರಟೆ. ಏನಕ್ಕೋ ಪೀಠಕ್ಕೆ ಆಗ್ತಿರೋ ಆಗಿದೆ, ಏನಾಗಬೇಕು? ಒಬ್ರು ಕಸ್ಟಮರ್ದು ಪಾಸ್ಬುಕ್ ಎಂಟ್ರಿ ಆಗಿಲ್ವಂತೆ. ಅವ್ರ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೇಕಂತೆ. ಅವರೊಬ್ರು ವೇಟ್ ಮಾಡ್ತಿದ್ದಾರೆ. ಹಾಗೆ ಒಬ್ರು ಸ್ಟೂಡೆಂಟ್ದು ಲೋನ್ ಅಪ್ರೂವಲ್ ಆಗ್ಬೇಕಂತೆ. ಅದನ್ನು ಸ್ವಲ್ಪ ಮಾಡ್ಕೊಡ್ತೀರಾ? ನಾನು ಸ್ವಲ್ಪ ಅರ್ಜೆಂಟಾಗಿ ಆಚೆ ಹೋಗ್ಬೇಕು. ನೀವು ಅರಿಸಾರ್ ಅಂತ ಬಂದಾಗಲೇ ಗೊತ್ತಾಯ್ತು ಬಿಡಿ ನನಗೆ. ಸಾರಿ ಸರ್, ಮನೆಗೆ ಸ್ವಲ್ಪ ಅರ್ಜೆಂಟಾಗಿ ಹೋಗಲೇಬೇಕು. ಏನೇನೋ ಸಾಹಸ ಮಾಡಿ KS ಚಿತ್ರ ಅವ್ರ ಕನ್ಸಲ್ಟಿಂಗ್ ಟಿಕೆಟ್ ಸಿಕ್ಕಿದೆ. ಅದಕ್ಕೆ ಅರ್ಜೆಂಟಾಗಿ ಹೋಗಲೇಬೇಕು. ಪ್ಲೀಸ್ ಸರ್. ಏನಂದ್ರೆ ಇನ್ನೊಂದ್ಸಲ ಹೇಳಿ. KS ಚಿತ್ರಮಮ್ ಕಾನ್ಸರ್ಟ್ಗೆ ಟಿಕೆಟ್ ಸಿಕ್ಕಿದ್ಯಾ? ಹೌದು ಸರ್, ರವೀಂದ್ರ ಕಲಾಕ್ಷೇತ್ರದಲ್ಲಿದೆ. ಅವ್ರ ಮ್ಯಾನೇಜರು ನಮ್ಮ ಬ್ಯಾಂಕ್ ಕಸ್ಟಮರ್ ಅಲ್ವಾ, ಅವರಿಂದ ಹೇಗೋ 2 ಟಿಕೆಟ್ ಸಿಕ್ತು. ಯಾಕೆ ಸರ್, ಏನಾಯ್ತು? ಏನಿಲ್ಲ, ನನ್ನ ವೈಫ್ಗೆ KS ಚಿತ್ರಮಮ್ ಅಂದ್ರೆ ತುಂಬಾ ಇಷ್ಟ. ಅಷ್ಟೇ ಅಲ್ಲ, ಅವರು ಕೂಡ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ನನಗೊಂದು 2 ಟಿಕೆಟ್ ಅರೇಂಜ್ ಮಾಡೋಕ್ಕಾಗತ್ತಾ? ಅಯ್ಯೋ ಹೌದಾ, ಮೊದಲೇ ಹೇಳೋದಲ್ವ ಸರ್, ಅವ್ರ ಕನ್ಸಲ್ಟ್ ಟಿಕೆಟ್ ಸಿಗೋದೇ ತುಂಬ ಕಷ್ಟ. ಮನೇಲಿ ಹಸ್ಬೆಂಡ್ ಬೇರೆ ಕಾಯ್ತಿರ್ತಾರೆ. ಇಲ್ಲಾಂದ್ರೆ ನನ್ನ ಟಿಕೆಟೇ ಕೊಟ್ಬಿಡ್ತಿದ್ದೆ. ಹೌದಾ, ಪರವಾಗಿಲ್ಲ ಬಿಡಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಆ ಮ್ಯಾನೇಜರ್ ನಂಬರ್ ಕೊಡ್ತೀರಾ? ನಾನು ಕಾಲ್ ಮಾಡಿ ಮಾತಾಡ್ತೀನಿ. ಅಫ್ಕೋರ್ಸ್ ಸರ್, ತಗೊಳ್ಳಿ. ಹೇಳಿ. 70